ಇದು ಯೂಟ್ಯೂಬ್ಗೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಗೈಸ್ ಪ್ರೋಟೀನ್ ಗಾಯ್ಸ್ ಬಿಸಿ ಟೀ ಮಾಡಿಸ್ಕೊಂಡು ಕುಡಿಯೋದೇ. ಅದೇ ಹೇಳಿದ್ನಲ್ಲ ಇಬ್ಬರು ಹೋಗ್ತಾ ಇದ್ದೀನಿ. ಅದೇ ಸೊ ಗಾಯ್ಸ್, ಈಗ ಕತೆ ಏನು ಅಂದರೆ, ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಮಾಡ್ತೀನಿ, ಅಂದರೆ ಕಾಮಿಡಿ ಕಂಟೆಂಟ್ ಮಾಡ್ತೀನಿ ಜಿಮ್ದು. ಸೊ ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿನಾ. ಸೊ ಈಗ ಅದಕ್ಕೆ ವಿಡಿಯೋ ಮಾಡಬೇಕು, ನನಗೆ ಏನು ಕಂಟೆಂಟ್ ಮಾಡಬೇಕು, ಡೈಲಿ ವ್ಲಾಗ್ಸ್ ಮಾಡಬೇಕಾ, ಇನ್ನೂ ಪ್ಲ್ಯಾನು ಮಾಡಿಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸಹ ಓಪನ್ ಮಾಡಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಆ್ಯಕ್ಚುಲಿ ಇವತ್ತು ಡೇಟ್ ಬಂದು 29 ಮೇ 29. ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಸಹ ಸ್ಟಾರ್ಟ್ ಮಾಡಿಲ್ಲ. ಅದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದಕ್ಕೊಂದು ವಿಡಿಯೋ ಹಾಕಿ ಅದು ಮಾನಿಟೈಸೇಷನ್ ಆಗೋಕ್ಕೆ 4,000 ಅವರ್ ವಾಚ್ ಟೈಮ್ ಆಗಬೇಕಂತೆ. ಅದು 1 ವರ್ಷದಲ್ಲಿ ಆಗಬೇಕಂತೆ. ಅದಾದಮೇಲೆ ಮಾನಿಟೈಸೇಷನ್ ಆಗೋದಂತೆ. ಯಾವಾಗ ಮಾಡೋದಿನ್ನ ಇಷ್ಟೆಲ್ಲ ಕಥೆ ಐತಿ. ಆದರೂ ನಾನು ಇವತ್ತು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟೆಲ್ಲ ಪ್ರೊಸೆಸ್ ಐತೆ, ಯಾವುದು ಮಾಡಿಲ್ಲ. ವಿಡಿಯೋ ಮಾಡ್ಬೇಕು ಗುರು ಅಂತ ಮಾಡ್ತಾ ಇರೋದು ಅಷ್ಟೇ ಕತೆ. ಸೊ ಗಾಯ್ಸ್, ಇವತ್ತು ಏನು ಕತೆ ಅಂದರೆ, ನನ್ನ ಫ್ರೆಂಡು PG ಜಾಯಿನ್ ಮಾಡಬೇಕು. ಸೊ ಲಗೇಜ್ ಎಲ್ಲ ಡಂಪ್ ಮಾಡೋಕ್ಕೆ ಬನ್ನಿ ಅಂತೆಲ್ಲ ಲಗೇಜ್ ಡಂಪ್ ಮಾಡಿ ಮನೆಗೆ ಹೋಗಿ ರೆಡಿಯಾಗಿ ಇವತ್ತು ಇಬ್ಬರು ಹೋಗ್ಬೇಕು ನಮ್ಮ ಅಣ್ಣ ಮನೆಗೆ. ಹೋಗೋಣ ಬಂದು ಮನೆಗೆ. ಇದು ಸೂಟ್ ಕೇಸು ಅಂದರೆ ಕಿಟ್ಟು. ಇದು ತುಂಬ ಬರೀ ಬುಕ್ಕುಳವೆ ಗುರು. ಅಯ್ಯಪ್ಪ, ವೆರಿ ಲೈಟ್ ಹಾಕೋಣ. ಇಷ್ಟು ಫುಲ್ ಬರೀ ಬುಕ್ಕುಳು. ಅಬ್ಬ, ಏನು ಉತ್ತರ ಗುರು ಅನ್ನೋದು. ಸೊ ಗಾಯ್ಸ್, ಬುಕ್ಕುಳು ಅಷ್ಟೇ ಅಲ್ಲ ನೋಡ್ರಿ, ಇದರಲ್ಲೂ ಬುಕ್ಕುಳ ಬಂತು ಬೇರೆ. ಅಪ್ಪ, ಹೆಂಗು ನಮಗೆ ಇರೋ ಬುಕ್ಕುಳೇ ಹೊರಗಾಗಲ್ಲ. ಇಷ್ಟೆಲ್ಲ ಹೆಂಗೆ ಓದ್ತಾರೋ ಗೊತ್ತಿಲ್ಲ ಬ್ರೋ. ಯಪ್ಪ ಗೈಸ್ ಪ್ರೋಟೀನ್ ಗಾಯ್ಸ್ ಜುಮ್ ಹುಡುಗರಿಗೆಲ್ಲ ಐತಿ. ಇದು ನೋಡಿದ ತಕ್ಷಣ ಒಂಥರ ಜುಮ್ ಆಗುತ್ತೆ, ಫುಲ್ ಪ್ರೋಟೀನ್ ಇವತ್ತು. ಸೊ ಗೈಸ್, ನಾನು ರೆಡಿ ಇದ್ದೀನಿ. ಲೈಟ್ ಹಾಕೋಣ. ಕರೆಂಟ್ ಇಲ್ಲ ಗೈಸ್. ಅದು ನಮ್ಮದು ಅಕ್ಕಪಕ್ಕ ಪೂರ್ತಿ ಇದೈತೇನೋ ಮನೆಗಳೈತೆ. ಸೊ ಏನು ಲೈಟ್ ಇಲ್ಲ, ಏನೂ ಸಿಗೋದೇ ಇಲ್ಲ, ಏನೂ ಕಾಣಲ್ಲ. ಓಕೆ ಫೈನ್. ನೋಡಿ ನನ್ನೊಂದು ಇದು ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಅದೇ ಹೇಳಿದ್ನಲ್ಲ ಇಬ್ಬರು ಹೋಗ್ತಾ ಇದ್ದೀನಿ. ಅದೇ ಈಗ ಗಾಡೀಲಿ ಹೋಗೋಣಕ್ಕಾಗಲ್ಲ, ಒಬ್ಬನೇ ಬೇರೆ ಇದ್ದೀನಿ. ಗಾಡೀಲಿ ಹೋಗ್ಬೋದು, ಬಟ್ ಏನು ಅಂದರೆ ಬಿಸಿಲು ಹೆವಿ ಬಿಸಿಲೈತೆ. ಸೊ ಅದಕ್ಕೇ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಕಾರೇ ಮತ್ತೆ ಅದು ಬೇರೆ ಪೆಟ್ರೋಲ್ ಖರ್ಚು, ಏನು ಮಾಡೋದು ನೋಡಬೇಕು. ಆರಾಮಾಗಿ ಕಾರಲ್ಲೇ ಹೋಗಿ ಬರ್ತೀನಿ. ಓಕೆ, ಮತ್ತೆ ಸಿಗೋಣ, ಬಾಯ್. ಪೆಟ್ರೋಲ್ ಎಲ್ಲ ಅಷ್ಟಲ್ಲಿದೆ. ಇಲ್ಲಿ ಈಗ ಒಂದು ಸಿಗ್ನಲ್ ಬರುತ್ತೆ, ನೋಡ್ತಾ ಇರಿ. ಹಾಗೆ ಇದು ನನಗೆ 3ನೇ ಸಿಗ್ನಲ್. ಏನೋ ನಾನು ವಿಡಿಯೋ ಮಾಡಬೇಕು ಅಂತಾನೆ ಇದ್ದೀನಿ. ಇದು 3ನೇ ಸಿಗ್ನಲ್. ಎಲ್ಲ ಗ್ರೀನ್ ಆಗಿ ಹೋಯ್ತೈತೆ ಗೈಸ್. ನೋಡಿ, ಇಲ್ಲೊಂದು ಆಚ್ ಬರುತ್ತೆ. ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರಾಯ್ತಾ. ನಾನು ಆ್ಯಕ್ಚುಲಾಗಿ ಇವತ್ತೇ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು. ಏನು ಕೋಇನ್ಸಿಡೆನ್ಸ್ ನೋಡಿ, ಇವತ್ತು ನಾನು ಹೆಬ್ಬೂರು ಹೋಗ್ತಾ ಇರೋದಕ್ಕೂ, ಅದು ಗೂಳೂರು ಮೇಲೆ ಹೋಗ್ಬೇಕಲ್ಲ. ಸೊ ಹಂಗೆ ಇಲ್ಲಿ ದೇವಸ್ಥಾನ ನೋಡಿದ್ಕು, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ಕು ಫುಲ್ ಕೋಇನ್ಸಿಡೆನ್ಸ್, ಫುಲ್ಲು ಖುಷಿ ಗೈಸ್. ಒಂಥರ ಪಾಸಿಟಿವ್ ಅನ್ನಿಸ್ತೈತೆ. ಇದು ಆ್ಯಕ್ಚುಲಿ ನಾನು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ದೆ, ಮಾಡಬೇಕು ವಿಡಿಯೋನ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ. ನನಗೊಂಥರ ಇಷ್ಟ ಇದು ಯೂಟ್ಯೂಬು. ಬಟ್ ಏನು ಅಂದರೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸು ಇದೆಲ್ಲ ಇತ್ತು, ಪುಷ್ ಮಾಡ್ತಾನೇ ಬಂದೆ. ಸೊ ದಟ್ ಇವತ್ತು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹೇಗೆ ಗುರು ಆದಂಗಾಗಲಿ, ಪ್ರಾಬ್ಲಮ್ಸ್ ಎಲ್ಲ ಇದ್ದೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನೇ ಬಂದರೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ.
ನೆಕ್ಸ್ಟ್ ಲೆವೆಲ್. ಮಳೇಲಿ ಈಗ ಒಳ್ಳೆ ಹಾಲು ತಗೊಂಡೋಗಿ ಅಮ್ಮನ ಕೈಲಿ ಬಿಸಿ ಬಿಸಿ ಟೀ ಮಾಡಿಸ್ಕೊಂಡು ಕುಡಿಯೋದೆ. ನಾನು ಹೇಳಿದ್ದು ಬ್ರೋ ನಾನು ಹೇಳಿದ್ದು ಬ್ಲಾಗ್ ಏನೇನು ಏನು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನು ಏನೋ ಅಂದೆ. ಅಲ್ಲ ಈಗ ಹೇಳ್ತಿದ್ದಲ್ಲ ಕಿಟ್ಟಿ ಬ್ರೋ ಇಲ್ಲ ಅಂದರೆ ಮಾಡಲ್ಲ ಅಂತ ಹೇಳಿ. ಕಿಟ್ಟಿ ಬ್ರೋ ನೀವು ನಾಳೆ ನೋಡ್ತೀರಾ, ಹಾಕ್ತೀನಿ, ಕಳಿಸ್ತೀನಿ ಸಪ್ರೇಟಾಗಿ. ಆಯಿತು ಬ್ರೋ, ನಾಳೆ ಪಕ್ಕಾ ಕಳಿಸ್ತೀನಿ ಬ್ರೋ. ಈ ವಿಡಿಯೋ ಸಪ್ರೇಟಾಗಿ ಕಳಿಸ್ತೀನಿ ನೋಡಿ. ಈಗ ನೋಡಿ ಗಾಡಿ ಮಾಡ್ಕೊಂಡು ಕೂತವಳೆ, ಮಾಡ್ತಿಲ್ಲ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಬೈ ಗಾಯ್ಸ್, ನಮ್ಮ ಊರಲ್ಲಂತ ಇಲ್ಲಿ ಮಳೆ ಫುಲ್ ಕಾರ್ ಅಂತೂ ವಾಟರ್ ವಾಶ್ ಆಗ್ಬಿಡೈತೆ ನಂದು. ಗಾಯ್ಸ್, ಇವಾಗ ಜಿಮ್ ಮುಗಿಸ್ಕೊಂಬಂದೆ. ಏನು ಮಳೆ ಗುರು, ಸಂಜೆ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ಬಿಟ್ಟಿಲ್ಲ, ಹಿಂಗೆ ಉಯ್ತಾನೆ ಐತೆ. ಎಷ್ಟು ಆ್ಯಕ್ಚುಲಾಗಿ ತುಂಬ ದಿನ ಆಗಿತ್ತು ಸರ್ ನೋಡಿ. ಸೊ ಗಾಯ್ಸ್, ಈಗ ಜಿಮ್ಮಿಂದ ಬಂದೆ. ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಬಿಟ್ಟು ಈಗ ಜಸ್ಟ್ ಬಂದಿದ್ದೀನಿ. ನೋಡಿದ್ರೆ ಕರೆಂಟೇ ಇಲ್ಲ ಗಾಯ್ಸ್. ನಮ್ಮ ಮನೇಲಿ ಫುಲ್ಲು ಮಳೆ ಗಾಯ್ಸ್, ಹೆವಿ ಅಂದರೆ ಹೆವಿ ಮಳೆ ಬಂದು ಜೋರು ಮಳೆ ಹೋಯ್ತೈತೆ. ಸೊ ಅದಕ್ಕೆ ಎಲ್ಲೂ ಕರೆಂಟೇ ಇಲ್ಲ. ಈಗ ಬಂದಿದ್ದೀನಿ. ಈಗ ಸೊ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಕೆಲಸ. ಅದೇ ಬೆಳಗ್ಗೆ ಹೇಳ್ತಾನೆ ಇದ್ದೆ, ಇದು ನನ್ನ ಫಸ್ಟ್ ವ್ಲಾಗ್. ಇದನ್ನು ಅಪ್ಲೋಡ್ ಮಾಡ್ತೀನಿ, ಹೆಂಗಾದರೂ ಬರಲಿ ವಿಡಿಯೋ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಫಸ್ಟು. 4,000 ವಾಚ್ ಟೈಮ್ ಆಗಲಿ, ಮತ್ತೆ ಅದು ವಾಚ್ ಟೈಮು ಇನ್ನೊಂದು ವರ್ಷ ಟೈಮ್ ಇರ್ತಲ್ಲ. ಸೊ ನಾನು ಆರಾಮಾಗಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ನೋಡೋಣ. ಆ್ಯಕ್ಚುಲಾಗಿ ನಾನು ಇದನ್ನು ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ, ಎಷ್ಟು ನಿಮಿಷ ಆದರೂ ಆಗಲಿ ಪರವಾಗಿಲ್ಲ, ಫಸ್ಟ್ ವೀಡಿಯೋ ಅಂತ ಹಾಕ್ತೀನಿ. ನಾಳೆ ಮತ್ತೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಮತ್ತೆ ಮಾಡಿ ಡೈಲಿ ಮಾಮೂಲಿ ಡೈಲಿ ಹೋಗ್ತಾರ ಮಾಡ್ತೀನಿ. ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಏನು ಮಾಡಿದೆ, ಏನು ತಿಂದೆ, ಇಷ್ಟೇ ತೋರಿಸ್ತೀನಿ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ ನಾಳೆ. ಬಾಯ್.